ಆದರೆ ಆ್ಯಕ್ಚುಲಿ ಏನು ಅಂದರೆ ಈ ದುಷ್ಪರಿಣಾಮಗಳನ್ನು ನಾವು ಸೈಂಟಿಫಿಕ್ ಆಗಿ ಅನಾಲಿಸಿಸ್ ಮಾಡೋದಾದರೆ ಏನಾಗುತ್ತೆ ಒಳಗಡೆ? ತುಂಬ ಬುದ್ಧಿಜೀವಿಗಳು ಅವರೆಲ್ಲ ಸ್ಮೋಕ್ ಮಾಡ್ತಾರೆ. ಆ ಸ್ಮೋಕ್ ಮಾಡಿದಾಗಲೇ ಅವ್ರಿಗೆ ಹೊಸ ಹೊಸ ಆಲೋಚನೆಗಳು ಬರುತ್ತೆ. ಸ್ಮೋಕ್ ಮಾಡಿದ್ರೆ ಒಂದು ಕ್ರಿಯೇಟಿವಿಟಿ ಬಂದ್ಬಿಡುತ್ತೆ ಅನ್ನೋದು ಅವೆಲ್ಲ. ತುಂಬ ಜನ ಸಿಗರೇಟ್ ಸೇದೋರು ಕೂಡ ಸಿಗರೇಟ್ ಸೇದೋದನ್ನು ಬಿಟ್ಟಿರೋದು ಕೂಡ ನೋಡಿದ್ದೀನಿ. ಅಕೇಜನಲಿ ಸೇದೋದನ್ನು ನೋಡಿದ್ದೀನಿ. ತುಂಬ ಸೇತಾ ಇದ್ದು ಕೂಡ ತುಂಬ ಚೆನ್ನಾಗಿದ್ದು ಲಾಸ್ಟ್ ಮಿನಿಟಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು ನೋಡಿದ್ದೀನಿ. ಸಡನ್ ಆಗಿ ನಿಲ್ಲಿಸ್ಬಿಟ್ರೆ ಬಹಳಷ್ಟು ಶ್ವಾಸಕೋಶದ ಕ್ಯಾನ್ಸರ್ ಹೊಂದಿರುವವರು ಸ್ಮೋಕರ್ಸೇ ಆಗಿರ್ತಾರೆ. ಬರೀ ಸ್ಮೋಕರ್ಸ್ ಅಲ್ಲ, ಕೆಲವೊಮ್ಮೆ ಪ್ಯಾಸಿವ್ ಸ್ಮೋಕರ್ಗಳು ಆಗಿರಬಹುದು. ಅತಿ ಹೆಚ್ಚು ಸ್ಮೋಕ್ ಮಾಡೋವನ ಪಕ್ಕದಲ್ಲೇ ಇರ್ಬೋದು. ಈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಅಂತ ಹೇಳಿದ್ರಲ್ಲ, ಅದು ಏನದ? ಅದು ವಿಷಗಳು. 7,000 ರಾಸಾಯನಿಕಗಳು ಅಂತಂದಾಗ ನೀವು ಇಮ್ಯಾಜಿನ್ ಮಾಡಿ ದೇಹಕ್ಕೆ ಯಾವ ರೀತಿಯ ಹಾನಿ ಉಂಟು ಮಾಡಬಹುದು ಅವೆಲ್ಲ ಅಂತೇಳಿ. ಬಟ್ ಹೆಂಗೆ ಹೊರಗಡೆ ಬರಬೇಕು ಅನ್ನೋದು ಜನರಿಗೆ ಗೊತ್ತಿಲ್ಲ. ಹೇಗೆ ಅದ್ರ ಬಗ್ಗೆ ಏನಾದ್ರು ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿ ಸುತ್ತೂರು ಅವರಿದ್ದಾರೆ. ಮೇಡಮ್, ನಾವು ಸಿನಿಮಾ ನೋಡಬೇಕಾದ್ರೆ ಪ್ರತಿ ಸಲ ಮುಖೇಶ್ ಅಂತ ಬರ್ತಿತ್ತು ಮುಂಚೆ. ಈಗ ಒಬ್ಬ ಗಂಡ ಅವನಿಗೆ ಮೌತ್ ಕ್ಯಾನ್ಸರ್ ಆಗಿರೋದು ಅಥವಾ ಗಂಟಲು ಕ್ಯಾನ್ಸರ್ ಆಗಿರುವಂಥದ್ದು ಮತ್ತು ಹೆಂಡತಿ ಅದ್ರ ಬಗ್ಗೆ ಮಾತಾಡೋದು ನೋಡ್ತೀವಿ. ತುಂಬ ಜನ ಆ ಆ್ಯಡ್ ಬಂದ ತಕ್ಷಣ ಮೊಬೈಲ್ ನೋಡೋಕ್ಕೆ ಶುರು ಮಾಡ್ತಾರೆ, ನಾವು ಕೂಡ. ಯಾಕೆಂದರೆ ಅದು ನೋಡೋಕ್ಕೆ ಹಿಂಸೆ, ಎರಡನೇದು ಪ್ರತಿ ಸಲ ಬರ್ತಲ್ಲ ಅನ್ನೋ ದೃಷ್ಟಿಯಿಂದ ಯಾರೂ ಆ ಆ್ಯಡನ್ನು ನೋಡಲ್ಲ. ಬಟ್ ಎಲ್ಲರೂ ಒಂಥರ ಹಿಂಗೆ ಮಾಡ್ಕೋತಾರೆ. ಬಟ್ ಅದು ಒಂದು ಸಾಮಾಜಿಕ ದುರಂತವನ್ನು ಹೇಳುವಂಥ ಒಂದು ಆ್ಯಡ್ ಫಿಲ್ಮ್ ಅದು ಮಾಡಿದ್ದಾರೆ. ಸೊ ತುಂಬ ಜನರಿಗೆ ಹೀಗಾಗಿ ಕ್ಯಾನ್ಸರ್ ಬರುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳು ಪ್ರೈಮರಿ ಲೆವೆಲಲ್ಲಿ ಗೊತ್ತಿರುತ್ತೆ. ತುಂಬ ಜನ ಸಿಗರೇಟ್ ಸೇದೋರು ಕೂಡ ಸಿಗರೇಟ್ ಸೇದೋದನ್ನು ಬಿಟ್ಟಿರೋದು ಕೂಡ ನೋಡಿದ್ದೀನಿ. ಅಕೇಜನಲಿ ಸೇದೋದನ್ನು ನೋಡಿದ್ದೀನಿ. ತುಂಬ ಸೇತಾ ಇದ್ದು ಕೂಡ ತುಂಬ ಚೆನ್ನಾಗಿದ್ದು ಲಾಸ್ಟ್ ಮಿನಿಟಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು ನೋಡಿದ್ದೀನಿ. ಅಂದರೆ ಏನು ಕಾಣದೆ, ಏನೂ ಗೊತ್ತಾಗಲ್ಲ, ಅವ್ರು ಸಡನ್ನಾಗಿ ಸತ್ತು ಹೋಗಿರೋದು ಕೂಡ ನೋಡಿದ್ದೀನಿ. ಈ ಥರ ನಾವು ಸುಮಾರು, ನೀವು ನೋಡಿರ್ಬೋದು, ನಾನು ನೋಡಿರ್ತೀನಿ. ಆದರೆ ಆ್ಯಕ್ಚುಲಿ ಏನು ಅಂದರೆ ಈ ದುಷ್ಪರಿಣಾಮಗಳನ್ನು ನಾವು ಸೈಂಟಿಫಿಕ್ ಆಗಿ ಅನಾಲಿಸಿಸ್ ಮಾಡೋದಾದರೆ ಏನಾಗುತ್ತೆ ಒಳಗಡೆ, ಏನು ಡ್ಯಾಮೇಜ್ ಆಗುತ್ತೆ ಅನ್ನೋದು ಒಂದಾದರೆ ಹೊರಗಡೆ ಬರೋದು ಹೇಗೆ ಅನ್ನೋದು ಎರಡನೇ ಪ್ರಶ್ನೆ. ಸರ್, ಮೊದಲನೇದಾಗಿ ಸಿಗರೇಟ್ ಅಂದಾಗ ಅದೊಂದು ಚಟ ಅಂತ ಅಂತೀವಿ ನಾವು. ಏಕೆಂದರೆ ಸಿಗರೇಟ್ ಸೇದಿದಾಗ ಡೋಪಾಮೈನ್ ರಿಲೀಸ್ ಆಗುತ್ತೆ. ಸೊ ಹಾಗಾಗಿ ಅದೊಂದು ಚಟವಾಗಿ ಪರಿವರ್ತನೆ ಹೊಂದುತ್ತೆ. ಸಿಗರೇಟ್ ಅಂದಾಗ ನನಗೆ ನಮ್ಮ ಪ್ರೊಫೆಸರ್ಸ್ಗಳೇ ಜ್ಞಾಪಕ ಬರ್ತಾರೆ. ಎಲ್ಲ ಚೈನ್ ಸ್ಮೋಕರ್ಸ್ ಆಗಿದ್ರು. ಚೈನ್ ಸ್ಮೋಕರ್ ಅಂದರೆ ಒಂದು ಸಿಗರೇಟ್ ಉರಿದು ಅದು ಹೋಗೋಷ್ಟರಲ್ಲಿ ಇನ್ನೊಂದು ಹಚ್ಕೊಂಡಿರೋರು. ಆಮೇಲೆ ಎಲ್ಲಿ ನೋಡಿದ್ರು ಅಷ್ಟೇ. ಮತ್ತು ಮೇಧಾವಿಗಳವರು, ಆ ಪ್ರೊಫೆಸರ್ಸ್ ಅಂದರೆ ಒಂಥರ ಸ್ಮೋಕ್ ಮಾಡಬೇಕು ಅನ್ನೋ ಒಂದು ಆವಾಗಿನ ಕಾಲದಲ್ಲಿ ನೀವು ನೋಡ್ಬೋದು. ತುಂಬ ಬುದ್ಧಿಜೀವಿಗಳು ಅವರೆಲ್ಲ ಸ್ಮೋಕ್ ಮಾಡ್ತಾರೆ. ಆ ಸ್ಮೋಕ್ ಮಾಡಿದಾಗಲೇ ಅವ್ರಿಗೆ ಹೊಸ ಹೊಸ ಆಲೋಚನೆಗಳು ಬರುತ್ತೆ ಅನ್ನೋದು. ಸ್ಮೋಕ್ ಅದು ಏನೋ ಒಂಥರ ಆ ಥರ ಜನ ಅಂದ್ಕೊಂಬಿಟ್ಟಿದ್ರು. ಅದು ಸ್ಮೋಕ್ ಮಾಡಿದ್ರೆ ಒಂದು ಕ್ರಿಯೇಟಿವಿಟಿ ಬಂದ್ಬಿಡುತ್ತೆ ಅನ್ನೋದು ಅವೆಲ್ಲ ಸುಳ್ಳು. ಅದೇನೂ ಬರೋದಿಲ್ಲ. ಈ ಸಿಗರೇಟಲ್ಲಿ ಸುಮಾರು 7,000 ದಷ್ಟು ರಾಸಾಯನಿಕಗಳು, ವಿಷಗಳು ಇದೆ ಅಂತ ಹೇಳ್ತಾರೆ. ನೀವು ಬೇಕಾದ್ರೆ ನಾನು ಹೇಳೋದು ಸ್ವಲ್ಪ ಎಕ್ಸಾಜರೇಷನ್ ಅಂತ ಅನ್ಸಿದ್ರೆ ಗೂಗಲ್ ಮಾಡಿ ನೋಡಿ, ಗೂಗಲ್ ಗುರುಲಿ ಗೊತ್ತಾಗುತ್ತೆ ನಿಮಗೆ. ಸುಮಾರು ಅಂದಾಜು 7,000ದಷ್ಟು ರಾಸಾಯನಿಕಗಳು ಇದೆ. ಆ ರಾಸಾಯನಿಕಗಳು ನಮಗೆ ಮುಖ್ಯವಾಗಿ ಕ್ಯಾನ್ಸರ್ ಉಂಟು ಮಾಡುವ ರಾಸಾಯನಿಕ, ಕಾರ್ಸಿನೋಜೆನ್ ಅಂತ ನಾವು ಕರಿತೀವಿ. ಅಂತಹ ರಾಸಾಯನಿಕಗಳು ಅದರಲ್ಲಿದೆ ಅಂತ ಕರಿತೀವಿ. ಹಾಗಾದರೆ ಅಷ್ಟೊಂದು ಇದೆಯಾ ಅಂತಂದರೆ ಹಾಗೆ ಅಷ್ಟೊಂದಿಲ್ಲ. ಆದರೆ ಅದು ಬರ್ನ್ ಆಗುತ್ತಲ್ಲ, ನೀವು ಬೆಂಕಿ ಹಚ್ತಿರಲ್ಲ, ಅಂತ ಬರ್ನ್ ಆದ ಸಂದರ್ಭದಲ್ಲಿ ಎ ಅನ್ನುವ ರಾಸಾಯನಿಕ ಬೆಂಕಿಯಲ್ಲಿ ಬೆಂದು ಬಿ ರಾಸಾಯನಿಕ ಆಗುತ್ತೆ. 2 ಟಾಕ್ಸಿನ್ಸ್, 2 ವಿಷಗಳು. ಬಿ ನಂತರ ಉರಿದು ಸಿ ಆಗುತ್ತೆ. ಮತ್ತು ಹಿಂದಿನ ಬಿ ಸಿ ಡಿ ಜೊತೆ ಎಲ್ಲದ್ರ ಜೊತೆ ಸೇರಿಕೊಂಡು ಇನ್ನೊಂದು ಹೊಸದು. ಈ ಥರ ಒಟ್ಟಾರೆ ಒಂದು ಅಪ್ರಾಕ್ಸಿಮೇಟು ಒಂದು 7,000 ರಾಸಾಯನಿಕಗಳು ಅಥವಾ ವಿಷಗಳು ಬಿಡುಗಡೆ ಆಗುತ್ತೆ ಸಿಗರೇಟಿನಲ್ಲಿ ಅಂತ ಹೇಳ್ತಾರೆ. ಮತ್ತು ಈ ಸಿಗರೇಟಿನಲ್ಲಿ ಬಿಡುಗಡೆ ಸ್ಮೋಕ್ ಮಾಡಿದಾಗ ಸಾಮಾನ್ಯವಾಗಿ ನಡೆಯುವ ಒಂದು ಬಹಳ ಪ್ರೈಮರಿ ಅಥವಾ ಪ್ರಾಥಮಿಕ ಪ್ರಕ್ರಿಯೆ ಯಾವುದು ಅಂತಂದರೆ, ಸ್ಮೋಕ್ ಮಾಡಿದಾಗ ಅದರಿಂದ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ಗಳು ಬಿಡುಗಡೆಯಾಗುತ್ತೆ. ಸ್ಮೋಕ್ ಯಾವಾಗ ಮಾಡ್ತಾರೆ, ಒಂದಷ್ಟು ಪ್ರಮಾಣದಲ್ಲಿ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸು ದೇಹದಲ್ಲಿ ಬಿಡುಗಡೆಯಾಗುತ್ತೆ. ಇದು ಕೆಲವರಿಗೆ ಒಂದು ಬಂಡವಾದ ಇದೆ.
ಸ್ಮೋಕ್ ಮಾಡಿದವರೆಲ್ಲ ಕ್ಯಾನ್ಸರ್ ಬರುತ್ತಾ, ಸ್ಮೋಕ್ ಮಾಡದಿದ್ದವ್ರಿಗೂ ಬರುತ್ತೆ ಅಂತಾರೆ. ಇಲ್ಲಿ ಸ್ಮೋಕ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ದಿನಕ್ಕೆ ಎಷ್ಟು ಸಿಗರೇಟು ಮಾಡ್ತಾ ಇದ್ದಾರೆ, ಇದೆಲ್ಲ ಕೌಂಟ್ ಆಗುತ್ತೆ. ಈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಅಂತ ಹೇಳಿದ್ರಲ್ಲ, ಅದು ಏನದು ಆ್ಯಕ್ಚುಲಿ? ಅದು ವಿಷಗಳು. ಅದನ್ನು ಹೇಳ್ತೀನಿ ಏನಕ್ಕೆ ಅಂತಂದರೆ, ಈಗ ಅಪರೂಪಕ್ಕೆ ಯಾವಾಗಲೂ ಒಂದು ಸಲ ಸ್ಮೋಕ್ ಮಾಡಿದಾಗ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಬಿಡುಗಡೆ ಆಗ್ಬೋದು. ಅಂಥ ಪ್ರಮಾಣದಲ್ಲಿ ಏನೂ ಡ್ಯಾಮೇಜ್ ಆಗೋದಿಲ್ಲ. ಪ್ರತಿನಿತ್ಯ ಸ್ಮೋಕ್ ಮಾಡೋದು, ಅದು ದಿನಕ್ಕೆ ಒಂದು ಪ್ಯಾಕ್ ಮಾಡೋ ಅಂಥವ್ರಿಗೆ ತುಂಬ ಜಾಸ್ತಿ ವಿಷಗಳು ಬಿಡುಗಡೆ ಆಗ್ತಾ ಇರುತ್ತೆ. ಇಲ್ಲೇನಾಗುತ್ತೆ ಅಂದರೆ, ದೇಹದಲ್ಲಿ ಈ ವಿಷಗಳನ್ನು ನಿರ್ವಿಷಯುಕ್ತ ಮಾಡುವಂತಹದ್ದು ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಒಂದೋ ಎರಡೋ ಮಾಡಿದಾಗ ಅಪರೂಪಕ್ಕೆ ಆ ಡಿಫೆನ್ಸ್ ಮೆಕ್ಯಾನಿಸಮ್ ಅದನ್ನು ಹೊಡೆದಾಕುತ್ತೆ, ನಾವು ನಾರ್ಮಲಾಗಿ ಇರ್ತೀವಿ. ನೀವು ಅತಿಯಾಗಿ ಹೊರಗಡೆಯಿಂದ ಸಿಗರೇಟ್ ಸ್ಮೋಕ್ ಮಾಡ್ತಾ ವಿಷಗಳು ಜಾಸ್ತಿ ಆದಂಗೆ ದೇಹದ ಪ್ರತಿರೋಧ ಶಕ್ತಿ ಏನಿದೆ ಅದು ಅಷ್ಟೊಂದಿಲ್ಲ, ಅದರ ಜೊತೆ ಹೋರಾಡುವಷ್ಟು ಶಕ್ತಿ ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ, ವಿಷ ಅದು ದೇಹದಲ್ಲಿ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ಗಳು ದೇಹದಲ್ಲಿ ಸೇರ್ತಾ ಹೋಗುತ್ತೆ. ಅದು ದೇಹದಲ್ಲಿ ಇನ್ಫ್ಲಮೇಷನ್ ಉಂಟು ಮಾಡ್ತಾ ಇರುತ್ತೆ. ಮುಖ್ಯವಾಗಿ DNA ಡ್ಯಾಮೇಜ್ ಉಂಟು ಮಾಡುತ್ತೆ. ಕ್ಯಾನ್ಸರ್ ಬರೋದು ಅದೇ ಕಾರಣ. DNA ಡ್ಯಾಮೇಜ್, ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸಿಂದ DNA ಡ್ಯಾಮೇಜ್ ಆಗುತ್ತೆ ಅಂತ ಬೇಕಾದಷ್ಟು ಸಂಶೋಧನೆಗಳು ಪ್ರೂವ್ ಆಗಿದೆ. ಇದೇನು ಈಗ ನಡೀತಿರೋ ಸಂಶೋಧನೆ ಅಲ್ಲ, ಸಿಗರೇಟ್ ಸ್ಮೋಕಿಂಗ್ದು ಬಹಳ ಹಿಂದೆ ನಡೆದಿರುವಂಥ ಸಂಶೋಧನೆಗಳಲ್ಲೇ DNA ಡ್ಯಾಮೇಜು ತುಂಬ ಜಾಸ್ತಿ ಆಗುತ್ತೆ ಅಂತ ತೋರಿಸಿದ್ದಾರೆ. ಆಮೇಲೆ DNA ಅಡಕ್ಟ್ಸ್ಗಳಂತ ಆಗುತ್ತೆ. DNA ಜೊತೆ ಆ ವಿಷಯಗಳೆಲ್ಲ ಸೇರ್ಕೊಂಡು ಅದು ಸಿಂಗಲ್ ಸ್ಟ್ರ್ಯಾಂಡ್ ಬ್ರೇಕು, ಡಬಲ್ ಸ್ಟ್ರ್ಯಾಂಡ್ ಬ್ರೇಕ್ ಅಂತ DNAದು ಆ ಡ್ಯಾಮೇಜ್ ಮೆಕ್ಯಾನಿಸಮ್ಗಳು ತುಂಬ ಇದೆ, ಅದಾಗುತ್ತೆ. ಆಮೇಲೆ ಟ್ಯೂಮರ್ ಸಪ್ರೆಸಾರ್ ಜೀನ್ಸ್ಗಳಂತ ನಮ್ಮ ದೇಹದಲ್ಲಿ ಇದೆ. ಈ ಟ್ಯೂಮರ್ ಸಪ್ರೆಸಾರ್ ಜೀನ್ಸನ್ನು ಇದು ನಾಶ ಮಾಡುತ್ತೆ, ಮ್ಯೂಟೇಷನ್ಗಳಾಗುತ್ತೆ. ಸಿಗರೆಟ್ ಸೇವನೆಯಿಂದ ದೇಹದಲ್ಲಿರುವಂತಹ P53 ಎನ್ನುವ ಟ್ಯೂಮರ್ ಸಪ್ರೆಸಾರ್ ಜೀನು ನಾಶ ಆದರೆ ಅದು ಮಾಸ್ಟರ್ ರೆಗ್ಯುಲೇಟರಿ ಜೀನ್, ಅದು ಕಮಾಂಡರ್ ಥರ. ಕಮಾಂಡರ್ ಯಾವಾಗ ಕಮಾಂಡರ್ನೇ ಹೊಡೆದಾಕ್ಬಿಡ್ತೀರ ನೀವು, ನಿಮ್ಮ ಬಿಕ್ಕ ಎಲ್ಲ ರಕ್ಷಣಾ ವ್ಯವಸ್ಥೆ ಹೋದಾಗೆ ಅದು ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೂ ಏನೂ ಇಲ್ಲ, ಚೆನ್ನಾಗಿರ್ತೀರ. ಇಲ್ಲಾಂದರೆ ಗಂಟಲು ಕ್ಯಾನ್ಸರು, ಬಾಯಿ ಕ್ಯಾನ್ಸರು, ಈಸೋಫೇಜಿಯಲ್ಲು, ಗಂಟಲು, ಥ್ರೋಟು ಇಲ್ಲೆಲ್ಲ ಬರುತ್ತಲ್ಲ, ಲ್ಯಾರಿಂಗ್ಸು, ಇದೆಲ್ಲ ಕ್ಯಾನ್ಸರ್ಗಳು ಬರುತ್ತೆ. ಅದು ಬಂದಿಲ್ಲ ಇನ್ನು ಅಂತಂದರೆ ನಿಮ್ಮ P53 ಇನ್ನೂ ಚೆನ್ನಾಗಿದೆ ಅಂತ ಅರ್ಥ. ಹಾಗಾಗಿ ಬಹಳ ಮುಖ್ಯ ಅದು. ಇದರ ಜೊತೆಗೆ ಇದು ಇನ್ನೊಂದು ಪಾತ್ವೆಗಳಿದೆ, ರ್ಯಾಸ್ ಪಾತ್ವೆ ಅಂತ ಇದೆ, KRAS ಪಾತ್ವೆ. ಆ ಪಾತ್ವೆನೂ ಒಂದು ಹೈಪರ್ ಆ್ಯಕ್ಟಿವೇಟ್ ಆಗುತ್ತೆ. ಅದು ಯಾವಾಗ ಜಾಸ್ತಿ ಆ್ಯಕ್ಟಿವೇಟ್ ಆಗುತ್ತೆ ಆವಾಗ ಕ್ಯಾನ್ಸರ್, ನಾರ್ಮಲ್ ಆಗಿರುವ ಜೀವಕೋಶಗಳು ಅತಿ ಹೆಚ್ಚು ಡಿವೈಡ್ ಆಗೋಕ್ಕೆ ಶುರುವಾಗುತ್ತೆ. ಹೈ ಸೆಲ್ಯುಲಾರ್ ಪ್ರಾಲಿಫರೇಷನ್ ಅಂತೀವಿ. ಟ್ಯೂಮರ್ ಡೆವಲಪ್ ಆಗೋದು ಅದೇ. ಈ ಜೀವಕೋಶಗಳ ಡಿವಿಷನ್ ಆಗುತ್ತಲ್ಲ, ಬೆಳವಣಿಗೆಗೆ ಒಂದು ಕಂಟ್ರೋಲ್ ಇದೆ. ಯಾವಾಗ ಕಂಟ್ರೋಲ್ ಬಿಟ್ಟು ಅದು ಡಿವೈಡ್ ಆಗ್ತಾ ಹೋಗುತ್ತೆ ಅದನ್ನೇ ನಾವು ಕ್ಯಾನ್ಸರ್ ಅನ್ನೋದು, ಟ್ಯೂಮರ್ ಅಂತ ಅಂತೀವಿ. ಅಲ್ಲಿ DNA ಬದಲಾವಣೆಗಳನ್ನು ನಾವು ನೋಡ್ತೀವಿ. ಇದು ಬಹಳ ಪ್ರಮುಖವಾಗಿ ನಡೆಯೋದು ಇದೇ ಕ್ಯಾನ್ಸರ್ಗೆ ಬಹಳ ಪ್ರಮುಖವಾದ ಕಾರಣ. ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತಾರೆ, ಕ್ಯಾನ್ಸರ್ ಪ್ರೋನ್ ಮಾಡುತ್ತೆ ಅಂತಾರೆ. ಬಹಳಷ್ಟು ಶ್ವಾಸಕೋಶದ ಕ್ಯಾನ್ಸರ್ ಹೊಂದಿರುವವರು ಸ್ಮೋಕರ್ಸೇ ಆಗಿರ್ತಾರೆ. ಬರೀ ಸ್ಮೋಕರ್ಸ್ ಅಲ್ಲ, ಕೆಲವೊಮ್ಮೆ ಪ್ಯಾಸಿವ್ ಸ್ಮೋಕರ್ಗಳು ಆಗಿರಬಹುದು, ಅತೀ ಹೆಚ್ಚು ಸ್ಮೋಕ್ ಮಾಡೋವನ ಪಕ್ಕದಲ್ಲೇ ಇರ್ಬೋದು, ಅಥವಾ ಈ ಥರದ ಹೊಗೆಗಳನ್ನು ಸೇವನೆ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇರಬಹುದು. ಬರೀ ಸ್ಮೋಕಿಂಗೇ ಅಂತಲ್ಲ, ಹೊಗೆ ಅಂತಲೂ ಅನ್ಬೋದು. ಈ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು ಅತಿ ಹೆಚ್ಚು ಆ ಥರದ ಕೆಮಿಕಲ್ಸ್ ಇರುವಂತಹ ಹೊಗೆನ ಅದು ಇನೇಲ್ ಮಾಡೋಂಥವ್ರೂ ಇರ್ಬೋದು. ಇಂಥವ್ರಿಗೆಲ್ಲ ಆಕ್ಯುಪೇಷನಲ್ ಅಂದರೆ ಮಾಡುವ ಕೆಲಸಕ್ಕೆ ಸಂಬಂಧಿಸಿದಂತೆ ಈ ಥರ ತೊಂದರೆಗಳು ಉಂಟಾಗಬಹುದು. ಸ್ಮೋಕಿಂಗ್ ಏನಂದರೆ, ಪ್ಯಾಸಿವ್ ಸ್ಮೋಕರ್ ಯಾರು ಅಂದರೆ ಸ್ಮೋಕರ್ಸ್ ಜೊತೆ ಇರುವಂತಹ ಅವರು ಸದಾಕಾಲ ಇರುವಂಥವರು ಪ್ಯಾಸಿವ್ ಸ್ಮೋಕರು. ಅವ್ರಿಗೂ ಒಂದು 50% ಎಫೆಕ್ಟ್ ಆಗುತ್ತೆ. 100 ಅಲ್ಲದೆ ಹೋದರೂ ಒಂದು 50% ತೊಂದರೆಗಳು ಜೊತೆಲಿದ್ದವ್ರಿಗೂ ಉಂಟಾಗುವ ಸಾಧ್ಯತೆಗಳು ಇದೆ. ಇದು ಮೊದಲನೇದಾದರೆ, ಇದು ಏನಕ್ಕೆ ಅಡಿಕ್ಷನ್ ಥರ ಆಗುತ್ತೆ? ಒಂದು ಸಿಗರೇಟ್ಗೆ ತೃಪ್ತಿ ಆಗೋಲ್ಲ, ಇನ್ನೊಂದು ಬೇಕು ಅಂತ ಅನಿಸುತ್ತೆ ಅಂದರೆ, ಈ ಒಂದು ಸಿಗರೇಟಲ್ಲಿರುವ ನಿಕೋಟಿನ್ ಎನ್ನುವ ಒಂದು ವಸ್ತು, ನಿಕೋಟಿನಿಕ್ ಅಸಿಟೈಲ್ ಕೊಲಿನ್ ಎಸ್ಟರೇಸ್ ಅಂತ ಅನ್ನುವ ಒಂದು ರೆಸೆಪ್ಟಾರ್ ಇದೆ ನಮ್ಮ ಮೆದುಳಿನಲ್ಲಿ. ನಿಕೋಟಿನಿಕ್ ಅಸಿಟೈಲ್ ಕೊಲಿನ್ ಎಸ್ಟರೇಸ್ ರೆಸೆಪ್ಟಾರ್ ಅಂತ ಇದೆ. ಅಲ್ಲಿಗೆ ಹೋಗಿ ನಿಕೋಟಿನ್ ಬೈಂಡ್ ಆಗುತ್ತೆ. ಬೈಂಡ್ ಆದಾಗ ಅದೇನು ಮಾಡುತ್ತೆ, ಡೊಪಮೈನ್ನ ಸೆಕ್ರೀಟ್ ಮಾಡುವಂತಹ ನ್ಯೂಕ್ಲಿಯಸ್ ಅಕ್ಯುಂಬೆನ್ಸ್ ಆಗ್ಬೋದು, ವೆಂಟ್ರಿಕ್ಯುಲರ್ ಟೆಗ್ಮೆಂಟಲ್ ಏರಿಯಾನ ಆ್ಯಕ್ಟಿವೇಟ್ ಮಾಡ್ತಾ ಬಂದ್ಬಿಡುತ್ತೆ. ಅದು ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ, ಡೊಪಮೈನು ರಿಲೀಸ್ ಆಯಿತು. ಡೊಪಮೈನ್ ರಿಲೀಸ್ ಆದಂಗೆ ಸಂತೋಷ ಸಿಕ್ತು, ಒಂಥರ ರಿಲೀಫ್ ಅನ್ನೋ ಥರ ಅನ್ನಿಸ್ತು. ಆವಾಗ ಮೈಂಡ್ ಏನಂತ ಯೋಚನೆ ಮಾಡ್ತು, ಸ್ಮೋಕ್ ಮಾಡಿದಾಗ ನೋಡು ನಿನಗೆ ರಿಲೀಫ್ ಸಿಕ್ಕುತ್ತೆ ಅನ್ನುವುದು ನಮಗೆ ಆ ಥಾಟು. ನಮಗೆ ಒಳಗಡೆ ಇದೆಲ್ಲ ನಡೀತಾ ಇರೋದು, ನಮಗೆ ರಾಸಾಯನಿಕ ಕ್ರಿಯೆಗಳು ನಮಗೇನು ಗೊತ್ತಿಲ್ಲ. ಏನಕ್ಕೆ ನಿಕೋಟಿನ್ ಹೋಗಿ ಅಲ್ಲಿ ಬೈಂಡ್ ಆಗಿ ಡೊಪಮೈನ್ ರಿಲೀಸ್ ಆಗಿದ್ದಕ್ಕೆ ನನಗೆ ಈ ಥರ ರಿಲೀಫ್ ಆಗ್ತಾಯಿದೆ ಅಂತ ನಮಗೆ ಗೊತ್ತಿಲ್ಲ. ನಾವು ಅನ್ಕೊಂತಿರೋದೇನು ಅಂತ ಅಂದರೆ, ಬಹಳ ಮುಖ್ಯವಾಗಿ
ಈ ಒಂದು ಸಿಗರೆಟ್ ಸೇದಿದಾಗ ನನಗೆ ರಿಲೀಫ್ ಸಿಗ್ತಾ ಇದೆ, ನನ್ನ ಸಮಸ್ಯೆಗೆ ಉತ್ತರ ಸಿಗ್ತಾ ಇದೆ, ನಾನು ಕ್ರಿಯೇಟಿವ್ ಆಗ್ತಾ ಇದ್ದೀನಿ, ಇದೆಲ್ಲ ಸುಳ್ಳು. ಇದು ಯಾವುದೂ ನಿಜ ಅಲ್ಲ. ಈ ಥರ ಮನಸ್ಸು ನಮಗಿದಾದಾಗ ನಾವು ಅವ್ರೇನು ಅನ್ಕೊಂತಾರೆ, ಪ್ರತಿ ಸಲ ಸಮಸ್ಯೆ ಬಂದಾಗ ಸ್ಮೋಕ್ ಮಾಡೋದು, ಅಥವಾ ನಾನು ಏನಾದ್ರು ಹೊಸದಾಗಿ ಒಂದು ಕತೆ ಬರೀಬೇಕು ಅಂತಂದರೆ ಆವಾಗ ಸ್ಮೋಕ್ ಮಾಡೋದು. ಸಾಹಿತಿಗಳು, ಬುದ್ಧಿಜೀವಿಗಳು, ನೀವು ಚಲನಚಿತ್ರರಂಗದಲ್ಲಿ ಅಂತ ಅಂದ್ರಿ, ಇದೆಲ್ಲ ಶುರು ಆಗೋದು ಅಲ್ಲಿಂದನೇ. ಕಾರಣ ಡೋಪಮೈನು ರಿಲೀಸ್ ಆಗುವಂಥದ್ದು. ಮತ್ತು ಈ ಸಿಗರೇಟಿಂದ ಹೃದಯಕ್ಕೆ, ನೀವು ಹೇಳಿದ್ರಿ ಒಂದು ಇನ್ಸಿಡೆಂಟು, ಒಂದೇ ಸಲ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು ಅಂತ. ಏನಕ್ಕಾಗುತ್ತೆ ಅದು ಅಂತ ಅನ್ನೋದಾದರೆ, ಸ್ಮೋಕ್ ಮಾಡಿದಾಗ ಅದೇನು ಮಾಡುತ್ತೆ, ನಮ್ಮ ಹೃದಯದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವ ನೈಟ್ರಿಕ್ ಆಕ್ಸೈಡ್ ಅಂತ ಒಂದು ರಾಸಾಯನಿಕ ಹೃದಯದಲ್ಲಿ ಭಾಳ ಪ್ರಮುಖವಾದ ಪಾತ್ರ ವಹಿಸೋಂಥದ್ದು. ಅದೇನು ಮಾಡುತ್ತೆ, ಹೃದಯದ ರಕ್ತನಾಳಗಳನ್ನು ಹಿಗ್ಗಿಸುತ್ತದೆ. ನೈಟ್ರಿಕ್ ಆಕ್ಸೈಡ್ ಸಿಂಥಟೇಸ್ ಅಂತ ಒಂದು ಜೀನ್ ಇದೆ. ಆ ಜೀನ್ ಇನಾಸ್ ಜೀನ್, ಎನ್ನಾಸ್ ಜೀನ್ ಅಂತೆಲ್ಲ ಇದೆ. ಅವುಗಳ ಜೀನ್ಗಳನ್ನು ಆ್ಯಕ್ಟಿವೇಟ್ ಆಗುತ್ತದೆ, ಸಾಮಾನ್ಯ ಆ್ಯಕ್ಟಿವೇಟ್ ಆಗ್ತಾ ಇರುತ್ತೆ. ಆ್ಯಕ್ಟಿವೇಟ್ ಆದಾಗ ಹೃದಯದಲ್ಲಿರುವ ರಕ್ತನಾಳಗಳು ಹಿಗ್ಗುತ್ತಲ್ಲ, ಆಗ ರಕ್ತ ಪರಿಚಲನೆ ಚೆನ್ನಾಗಿರುತ್ತೆ ನಿಮಗೆ. ಇಲ್ಲಿ ಈ ಸ್ಮೋಕ್ ಮಾಡಿದಾಗ ಏನಾಗುತ್ತೆ, ಸಿಗರೇಟಿನಲ್ಲಿರುವಂತಹ ರಾಸಾಯನಿಕಗಳು ಬಹಳ ಮುಖ್ಯವಾಗಿ ಬೆನ್ಸೋಪೈರಿನ್ನು DNA ಡ್ಯಾಮೇಜನ್ನು ಬಹಳ ಜಾಸ್ತಿ ಮಾಡುವಂಥದ್ದು. ಬೆನ್ಸೋಪೈರಿನ್ ಅಂತ ಒಂದಿದೆ, ಮ್ಯಾಕ್ಸಿಮಮ್ DNA ಡ್ಯಾಮೇಜ್ ಮಾಡಿಬಿಡ್ತದ್ದು. ಮತ್ತು ಬೆನ್ಸೋಪೈರಿನ್ ಥರದ ಬೇರೆ ಬೇರೆ ರಾಸಾಯನಿಕಗಳು ಏನು ಮಾಡುತ್ತೆ ಅಂದರೆ, ನೈಟ್ರಿಕ್ ಆಕ್ಸೈಡನ್ನು ಕಮ್ಮಿ ಮಾಡಿಬಿಡುತ್ತೆ. ಆ ಜೀನ ಇನ್ಯಾಕ್ಟಿವೇಟ್ ಮಾಡಿ ನೈಟ್ರಿಕ್ ಆಕ್ಸೈಡ್ ಕಮ್ಮಿ ಆದರೆ ನಿಮ್ಮ ಬ್ಲಡ್ ವೆಸಲ್ಸು ಸಣ್ಣ ಆಯಿತು. ಸಣ್ಣ ಆದಾಗ ರಕ್ತ ಸಂಚಾರ ಕಡಿಮೆ ಆಯಿತು, ಹಾರ್ಟ್ ಅಟ್ಯಾಕ್ ಸಾಧ್ಯತೆ ಜಾಸ್ತಿ ಅಂತ ಹೇಳ್ಬೋದು. ಇನ್ನೂ ಬಹಳ ಮುಖ್ಯವಾಗಿ ಸ್ಮೋಕ್ ಮಾಡಿದಾಗ ಕಾರ್ಬನ್ ಮೊನಾಕ್ಸೈಡು ರಿಲೀಸ್ ಆಗುತ್ತೆ. ಕಾರ್ಬನ್ ಮೊನಾಕ್ಸೈಡ್ ಯಾವ ಥರ ಅಂದರೆ, ರಾಸಾಯನಿಕ ಅದೊಂದು ಇದು ನಮ್ಮ ಹಿಮೋಗ್ಲೋಬಿನ್ ಇದೆಯಲ್ಲ, ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳಲ್ಲಿರುವ ಹಿಮೋಗ್ಲೋಬಿನ್ ಎನ್ನುವ ಪ್ರೋಟೀನ್ ಇದೆಯಲ್ಲ, ಅದರ ಜೊತೆ 200ರಿಂದ 300 ಪಟ್ಟು ಹೆಚ್ಚು ಆಕರ್ಷಣೆ ಅದರ ಜೊತೆ ಹೆಚ್ಚಿದೆ ಆಕ್ಸಿಜನ್ಗೆ ಕಂಪೇರ್ ಮಾಡಿದರೆ. ಈಗ ಆಕ್ಸಿಜನ್ ಹಿಮೋಗ್ಲೋಬಿನ್ ಜೊತೆ ಬೈಂಡ್ ಆಗಿ ಹಿಮೋಗ್ಲೋಬಿನ್ ಆಗುತ್ತೆ. ಅದೇನು ಮಾಡುತ್ತೆ, ನಮ್ಮ ಎಲ್ಲ ಜೀವಕೋಶಗಳಿಗೆ ಈ ಹಿಮೋಗ್ಲೋಬಿನ್ ಆಕ್ಸಿಜನ್ನ ಕ್ಯಾರಿ ಮಾಡಿ ಎಲ್ಲ ಜೀವಕೋಶಗಳಿಗೂ ಆಕ್ಸಿಜನ್ ಕೊಡೋದು. ಆಕ್ಸಿಜನ್ ಯಾವಾಗ ನಿಮಗೆ ಚೆನ್ನಾಗಿರುತ್ತೆ, ನೀವು ಲೈವ್ಲಿ ಆಗಿರ್ತೀರ, ಎನರ್ಜಿ ಇರುತ್ತೆ, ಸುಸ್ತಾಗೋದಿಲ್ಲ, ಹೆಲ್ತಿ ಆಗಿರ್ತೀರ. ನಿಮ್ಗೆ ಆಕ್ಸಿಜನ್ ಕಮ್ಮಿ ಆದಾಗಲೇ, ಹಿಪಾಕ್ಸಿಕ್ ಕಂಡೀಷನ್ ಆದಾಗಲೇ ತೊಂದರೆಗಳಾಗೋಂಥದ್ದು, ಅನರೋಬಿಕ್ ರೆಸ್ಪಿರೇಷನ್ಗಳು ಶುರು ಆಗುತ್ತೆ, ಬೇರೆ ಬೇರೆ ಥರದ ತೊಂದರೆಗಳಾಗುತ್ತೆ ದೇಹದಲ್ಲಿ. ಆಕ್ಸಿಜನ್ ಕಮ್ಮಿ ಇದ್ದಾಗ ಅನಿಮಿಕ್ ಆಗ್ಬೋದು, ಲೋ ಎನರ್ಜಿ ಆಗ್ಬೋದು, ಫೆಟೀಗ್ ಆಗ್ಬೋದು, ತೊಂದರೆಗಳು ಜಾಸ್ತಿ. ಸೊ ಈಗ ನೀವು ನೋಡಿ, ಸ್ಮೋಕ್ ಮಾಡ್ತಾರಲ್ಲ ಅವ್ರಿಗೆ ಲಿಪ್ಸ್ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ, ಟ್ಯಾನ್ ಥರ ಆಗಿರುತ್ತೆ. ಕಾರಣ ಏನು ಅಂತಂದರೆ ಆಕ್ಸಿಜನ್ ಲೆವೆಲ್ ಕಮ್ಮಿ. ಅವ್ರ ಸ್ಯಾಚುರೇಷನ್ ನೋಡಿದ್ರೆ ಆಕ್ಸಿಜನ್ ಕಮ್ಮಿ ಇರುತ್ತೆ ಅವ್ರಿಗೆ. ಕಣ್ಣು ಸುತ್ತ ಬ್ಲ್ಯಾಕ್ ಸರ್ಕಲ್ ಇರುತ್ತೆ, ನೋಡಿದ ತಕ್ಷಣ ಗೊತ್ತಾಗೋಗುತ್ತೆ. ಸ್ಮೋಕರ್ ಅನ್ನೋದು ಆರಾಮಾಗಿ ನಾವು ವ್ಯಕ್ತಿನ, ಏಕೆಂದರೆ ಒಂಥರ ಬಾಡಿ ಶ್ರಂಕ್ ಥರ ಇರುತ್ತೆ, ಎನರ್ಜಿ ಲೋ ಇರುತ್ತೆ, ಆ ಥರ ಎಲ್ಲ ಇರೋದು ನೋಡಿದಾಗಲೇ ಗೊತ್ತಾಗೋಗುತ್ತೆ ಇವನು ಚೈನ್ ಸ್ಮೋಕರಪ್ಪ ಅನ್ನೋದು ಅರ್ಥ ಆಗೋಗುತ್ತೆ. ಕಾರಣ ಏನಂದರೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುತ್ತೆ. ಇದಕ್ಕೆ ಮುಖ್ಯವಾದ ಕಾರಣ ಸಿಗರೇಟಿನಲ್ಲಿರುವ ಕಾರ್ಬನ್ ಮೊನಾಕ್ಸೈಡ್ ಏನಿದೆ ಅದು ಹಿಮೋಗ್ಲೋಬಿನ್ ಜೊತೆ 200ರಿಂದ 250 ಪಟ್ಟು ವೇಗವಾಗಿ ಬೈಂಡ್ ಆಗಿಬಿಡುತ್ತೆ. ಬೈಂಡ್ ಆಗಿ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆಗುತ್ತೆ. ಇದು ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿನ ಕಡಿಮೆ ಮಾಡೋದ್ರಿಂದ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಆಕ್ಸಿಜನ್ ಸಿಗುವುದು ಕಷ್ಟ. ಹಾಗಾಗಿ ದೇಹದಲ್ಲಿ ಎಲ್ಲ ನಮ್ಮ ಆರ್ಗನ್ಸ್ಗಳ ಮೇಲೆ ವರ್ಕ್ ಆಗೋದು ಆಕ್ಸಿಜನಿಂದನೇ. ನೀವು ವಾಕ್ ಮಾಡಿದಾಗ ಲೈವ್ಲಿ ಆಗಿರ್ತೀರ ಅವತ್ತಿನ ದಿನ, ಕಾರಣ ಜಾಸ್ತಿ ಆಕ್ಸಿಜನ್ ತಗೊತಾ ಇರ್ತೀರ, ಉಸಿರಾಟ ಎಲ್ಲ ಮಾಡಿ. ಎಕ್ಸಸೈಸ್ ಮಾಡಿದಾಗ ಲೈವ್ಲಿ ಆಗಿರ್ತೀರ, ಮಾಡದೇ ಇದ್ದ ದಿನ ಅಷ್ಟು ಲೈವ್ಲಿ ಆಗಿರೋಲ್ಲ, ಏಕೆಂದರೆ ಆಕ್ಸಿಜನ್ ಪ್ರಮಾಣ ಎಷ್ಟಿದೆ ಅನ್ನೋದರ ಮೇಲೆ ನಿಂತಿರೋ ಅಂಥದ್ದು. ಇದರ ಜೊತೆಗೆ ಮುಖ್ಯವಾಗಿ ಶ್ವಾಸಕೋಶದಲ್ಲಿ ಏನಾಗಿರುತ್ತೆ ಅಂದರೆ, ಈ ಒಂದು ಸಿಗರೇಟ್ ಸೇವನೆಯಿಂದ ಸೀಲಿಯರಿ ಸ್ಟ್ರಕ್ಚರ್ಸ್ ಅಂತ ಇದೆ. ಸೀಲಿಯಾ ಅಂದರೆ ಒಂಥರ ಇದು ಕೂದಲುಗಳು. ಈಗ ಮೂಗಿನಲ್ಲಿ ಕೂದಲೆಲ್ಲ ಇದೆಯಲ್ಲ, ಪ್ರೊಟೆಕ್ಷನ್ಗದು. ಯಾವುದೇ ರೀತಿ ಪ್ಯಾಥೋಜನು ಮೂಗಿನ ಮುಖಾಂತರ ಒಳಗಡೆ ಹೋಗಬಾರ್ದು ಅನ್ನೋದಕ್ಕೆ ಟ್ರ್ಯಾಪ್ ಮಾಡೋ ಅಂಥದ್ದು. ಮೂಗು ಟ್ರ್ಯಾಪ್ ಮಾಡುತ್ತೆ ಅದನ್ನು. ವೈರಸ್ ಆಗ್ಬೋದು, ಬ್ಯಾಕ್ಟೀರಿಯಾ ಆಗ್ಬೋದು, ಡಸ್ಟ್ ಆಗ್ಬೋದು, ಟ್ರ್ಯಾಪ್ ಮಾಡಿ ಮೂಗಿನಲ್ಲಿ. ಆವಾಗ ಮ್ಯೂಕಸ್ ಅಂತ ನಾವು ಏನು ಹೇಳ್ತೀವಿ, ಅದು ಮ್ಯೂಕಸ್ ಎಲ್ಲ ಬರೋವಂಥದ್ದು, ಅದ್ರ ಜೊತೆ ಅವೆಲ್ಲ ಹೊರಟೋಗುತ್ತೆ. ಅದೇ ಥರ ಶ್ವಾಸಕೋಶದಲ್ಲಿ ಏನಾಗಿದೆ, ಸೀಲಿಯರಿ ಸ್ಟ್ರಕ್ಚರ್ಸ್ ಅಂತ ಇದೆ. ಈ ಸೀಲಿಯರಿ ಸ್ಟ್ರಕ್ಚರ್ ಕೆಲಸ ಏನು ಅಂತ ಅಂದರೆ, ಯಾವುದೇ ರೀತಿಯ
ಪ್ಯಾಥೋಜನ್ಗಳು ಒಳಗಡೆ ಹೋಗಬಾರ್ದು, ಶ್ವಾಸಕೋಶದ ಒಳಗಡೆ ಹೋಗಬಾರ್ದು ಅಂತ. ಅದೆಲ್ಲ ನಾಶ ಆಗ್ತಾ ಬಂದರೆ ಏನಾಗುತ್ತೆ, ಸುಲಭವಾಗಿ ನಾವು ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ತೊಂದರೆಗಳಿಗೆ ತುತ್ತಾಗುವ ಸಾಧ್ಯತೆ ಜಾಸ್ತಿ. ಅದಕ್ಕೋಸ್ಕರ ನೋಡಿ, ಅವ್ರಿಗೆ ಆಸ್ತಮ್ಯಾಟಿಕ್ ಆಗ್ಬೋದು, ಬ್ರ್ಯಾಂಕೈಟಿಸ್ ಆಗ್ಬೋದು, ನ್ಯೂಮೋನಿಯಾ ಆಗ್ಬೋದು, ಬೇಗ ಅಟ್ಯಾಕ್ ಆಗುತ್ತೆ ಅವ್ರಿಗೆ. ಲಂಗ್ಸ್ ತುಂಬ ವೀಕ್ ಆಗಿರುತ್ತೆ. ಈಗ ನೀವು ಹೇಳಿದ್ದ ಒಂದು ಅಡ್ವರ್ಟೈಸಲ್ಲಿ ಅವರ ಲಂಗ್ಸ್ನ ಹಿಂಗೆ ಹಿಂಡಿದಾಗ ನೋಡಿ, ಅದರಲ್ಲಿ ಕಾರ್ಬನ್ ಕಪ್ಪು ಇದು ಇಷ್ಟು ಬರುತ್ತೆ ಅಂತ. ಅಂದರೆ ಒಳಗಡೆ ಹೋಗಿ ಸೇರಿದ್ದು ಈಚೆಗೆ ಬರೋಕ್ಕಾಗೋದಿಲ್ಲ, ಅದು ಅಲ್ಲೇ ಡೆಪಾಸಿಟ್ ಅದು. ಹಾಗಾಗಿ ಒಳಗಡೆನೇ ಅದು ಶ್ವಾಸಕೋಶವನ್ನು ಹಾಳು ಮಾಡ್ತಾ ಬರುತ್ತೆ. ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಸ್ಮೋಕಿಂಗ್ ಯಾವಾಗ ನಾವು ಮಾಡ್ತೀವಿ ಅಂತಹ ಸಂದರ್ಭದಲ್ಲಿ ಆ ಸಿಗರೇಟಲ್ಲಿರುವ ರಾಸಾಯನಿಕದಿಂದಾಗಿ ದೇಹದ ಒಳಗೆ ನ್ಯೂಟ್ರೋಫಿಲ್ ಎಲಾಸ್ಟೇಸ್ ಅನ್ನುವ ಒಂದು ಎನ್ಸೈಮ್ ಇದೆ. ಆ ಎನ್ಸೈಮ್ ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಸ್ಮೋಕ್ ಮಾಡೋರಿಗೆ. ಆ ಎನ್ಸೈಮ್ ಆ್ಯಕ್ಟಿವೇಟ್ ಆದಾಗ ಅದೇನು ಮಾಡುತ್ತೆ, ಈ ಒಂದು ಶ್ವಾಸಕೋಶದ ಗೋಡೆಗಳಲ್ಲಿರುತ್ತಲ್ಲ, ಎಲಾಸ್ಟಿನ್ ಅಂತ, ಕೊಲಾಜನ್ ಎಲಾಸ್ಟಿನ್ ಅಂತ ನಾನು ಹೇಳಿದೆ, ಪ್ರೋಟೀನ್ಗಳು ಅವು ನಮ್ಮ ಸ್ನಾಯುಗಳಲ್ಲಿರುವಂಥದ್ದು, ಎಲ್ಲ ಕಡೆ ಅದಿರುತ್ತೆ. ಅದು ಡಿಗ್ರೇಡ್ ಆಗ್ತಾ ಶುರುವಾಗುತ್ತೆ. ಡಿಗ್ರೇಡ್ ಅಂದರೆ ನಾಶ ಆಗಿಬಿಡುತ್ತದು. ಎಲಾಸ್ಟೇಸ್ದು ಕೆಲಸ, ನ್ಯೂಟ್ರೋಫಿಲಿಕ್ ಎಲಾಸ್ಟೇಸ್ ಕೆಲಸ ಇಲ್ಲಾಂದರೆ ಎಲಾಸ್ಟಿನ್ನ ನಾಶ ಮಾಡಿ ಚಾಪ್ ಮಾಡೋ ಅಂಥದ್ದು. ಅದೆಲ್ಲ ಕಮ್ಮಿ ಆದಾಗ ಎಂಫೈಸಿಯಾ ಅಂತೇಳಿ ಒಂದು ಉಸಿರಾಟಕ್ಕೆ ತೊಂದರೆಗಳು, ಈ ಬ್ರ್ಯಾಂಕೈಟಿಸ್ ಥರದ ಉಸಿರಾಟದ ತೊಂದರೆಗಳೆಲ್ಲ ಜಾಸ್ತಿ ಆಗುತ್ತೆ. ಆಲ್ವಿಯಲೈಗಳೆಲ್ಲ ನಾಶ ಆಗುತ್ತೆ. ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಈ ರೀತಿಯ ನಾನಾ ರೀತಿಯ ಸಮಸ್ಯೆಗಳನ್ನು ನಾವು ನೋಡ್ಬೋದು. ಜೊತೆಯಲ್ಲಿ ಸ್ಮೋಕ್ ಮಾಡೋ ಅಂಥವ್ರಿಗೆ ಏಜಿಂಗ್ ಪ್ರಾಸೆಸ್ಸು ಬೇಗ ಆಗುತ್ತೆ. ನೀವು ನೋಡಿರ್ಬೋದು, ಅವರು 40 ವರ್ಷಕ್ಕೆ 60 ವರ್ಷದವ್ರ ಥರ ಕಾಣ್ತಾ ಇರ್ತಾರೆ ಸ್ಮೋಕ್ ಮಾಡೋ ಅಂಥವ್ರು. ಕಾರಣ ಏನು ಅಂತಂದರೆ ಅವರ ಟೀಲೋಮಿಯರ್ ಸಣ್ಣದಾಗ್ತಾ ಇರುತ್ತೆ. ಅದರ ಜೊತೆಗೆ ಮ್ಯಾಟ್ರಿಕ್ಸ್ ಮೆಟಲೋಪ್ರೋಟಿಯೇಸ್ ಅಂತ ಇನ್ನೊಂದು ವಿಡಿಯೋದಲ್ಲೂ ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ, ಅದರ ಪ್ರಮಾಣ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಮ್ಯಾಟ್ರಿಕ್ಸ್ ಮೆಟಲೋಪ್ರೋಟಿಯೇಸ್ ಜಾಸ್ತಿ ಆಯಿತು, ಸ್ಕಿನ್ ಎಲ್ಲ ಡ್ಯಾಮೇಜ್ ಆಯಿತು, ಮುಖ ಸುಕ್ಕು ಬಂತು, ಕೂದಲು ಬೇಗ ಉದುರೋಯ್ತು. ವಯಸ್ಸಾದಂತಹ ಏನೇನಿರುತ್ತೆ ಚೇಂಜಸ್ಸು, ಬಾಡಿಲಿ ಚೇಂಜಸ್ಸು ವ್ಯಕ್ತಿ ನೋಡಿದ ತಕ್ಷಣ ಗೊತ್ತಾಗೋಗುತ್ತೆ ಇವನು ಅಡಿಕ್ಟ್ ಆಗಿದ್ದಾನೆ ಸ್ಮೋಕಿಂಗ್ಗೆ ಅನ್ನುವುದು ಬಹಳ ಸುಲಭವಾಗಿ ಯಾರು ಬೇಕಾದರೂ ಗುರುತಿಸಬಹುದಾದಂಥ ಸ್ಥಿತಿಯಲ್ಲಿ ಅವರಿರ್ತಾರೆ. ಹಾಗಾಗಿ 7000 ರಾಸಾಯನಿಕಗಳು ಅಂತಂದಾಗ ನೀವು ಇಮ್ಯಾಜಿನ್ ಮಾಡಿ ದೇಹಕ್ಕೆ ಯಾವ ರೀತಿಯ ಹಾನಿ ಉಂಟು ಮಾಡಬಹುದು ಅವೆಲ್ಲ ಅಂಥೇಳಿ. ಹಾಗಾಗಿ ಸಿಗರೇಟ್ ಒಂದು ಸ್ಮೋಕಿಂಗ್ ಅಥವಾ ಸೇವನೆ ಅಂತ ಏನಂತೀವಿ, ಧೂಮಪಾನ, ಅದು ಅವರು ಅದರ ಮೇಲೆ ಬರೆದಿರುವ ಹಾಗೆ ಇಂಜುರಿಯಸ್ ಟು ಹೆಲ್ತ್ ಅಂತ ಬರೆದಿದ್ದಾರಲ್ಲ, ನಿಜ ಅದು. ಆದರೆ ಸಣ್ಣ ಅಕ್ಷರದಲ್ಲಿ ಬರೆದಿರೋದ್ರಿಂದ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಇಲ್ಲ, ಬಟ್ ಈಗ ಚಿತ್ರನೇ ಹಾಕಿದ್ದಾರೆ ಹಾರ್ಟ್ ಇದು ಡ್ಯಾಮೇಜ್ ಆಗಿರುವಂಥ ಶ್ವಾಸಕೋಶ. ಖಂಡಿತವಾಗ್ಲು. ಸೊ ಹೀಗಾಗಿ ಅದನ್ನ ನೋಡಿ ಅದು ನೋಡಿ ಕೂಡ ಬದಲಾವಣೆ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅಂತಂದರೆ ಜನ ಏನು ಮಾಡ್ತಾರೆ ಅಂದರೆ ತೋರಿಸೋದೆಲ್ಲ ಸುಳ್ಳು ಅಂತ ಅನ್ಕೊಂಡ್ಬಿಡ್ತಾರೆ. ಅದು ಪ್ರಾಬ್ಲಮ್. ಬಟ್ ಹೆಂಗೆ ಹೊರಗಡೆ ಬರಬೇಕು ಅನ್ನೋದು ಜನರಿಗೆ ಗೊತ್ತಿಲ್ಲ. ಹೇಗೆ ಅದ್ರ ಬಗ್ಗೆ ಏನಾದರೂ ಸರ್, ಅದು ಸಾಮಾನ್ಯವಾಗಿ ಈಗ ನೋಡಿ, ಕೆಲವರಿಗೆ ಕ್ಯಾನ್ಸರ್ ಬರುತ್ತೆ, ಬರಲ್ಲ ಅಂತಂದರೆ ಡ್ಯೂರೇಷನ್ ಎಷ್ಟು ಅವಧಿ ಅವರು ಸ್ಮೋಕ್ ಮಾಡ್ತಾ ಇದ್ದಾರೆ, ದಿನಕ್ಕೆ ಎಷ್ಟು ಮಾಡ್ತಾ ಇದ್ದಾರೆ, ಮತ್ತು ಇದರ ಜೊತೆಗೆ ಕೆಲವರು ಏನು ಮಾಡಿರ್ತಾರೆ ಅಂದರೆ ಒಳ್ಳೆಯ ಆಹಾರಗಳನ್ನು ಸೇವನೆ ಮಾಡ್ತಾರೆ, ಮತ್ತು ಎಕ್ಸಸೈಸ್ ಮಾಡ್ತಾರೆ, ಆಹಾರ ಸೇವನೆ ಮಾಡ್ತಾರೆ. ಅವ್ರಿಗೇನೂ ಆಗೋದಿಲ್ಲ. ಕಾರಣ ಏನಂದರೆ ಇಲ್ಲಿ ಬಿಡುಗಡೆಯಾಗುವಂಥ ವಿಷಯಗಳನ್ನು ಆಹಾರ ಸೇವನೆ ಮಾಡಿದಾಗ ವಿಟಮಿನ್ ಸಿ ಆಗ್ಬೋದು, ವಿಟಮಿನ್ ಎ ಆಗ್ಬೋದು, ಡಿ ಇ ಅವೆಲ್ಲ ಇದೆಯಲ್ಲ, ಅದೆಲ್ಲ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ನ್ಯೂಟ್ರಲೈಸ್ ಮಾಡ್ತಾ ಇರುತ್ತೆ. ಇದು ಕಂಪೆನ್ಸೇಟ್ ಆಗ್ತಾ ಇರುತ್ತೆ. ಇಲ್ಲಿ ಆಗ್ತಿರೋ ಡ್ಯಾಮೇಜ್ಗೂ ಅಲ್ಲಿದ್ದಕ್ಕೂ ಕಂಪೆನ್ಸೇಟ್ ಆಗಿ ಅವರು ಸಂಭಾವ ಅವರನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಎಕ್ಸಸೈಸ್ ಮಾಡ್ತಾರೆ, ಕೆಲವು ಪ್ರಾಣಾಯಾಮನೂ ಮಾಡಬಹುದು. ಅಂಥ ಸಂದರ್ಭದಲ್ಲಿ ಡ್ಯಾಮೇಜ್ ಆಗ್ತಿರುತ್ತೆ, ಅದರ ಸ್ವಲ್ಪ ಸ್ಟ್ರೆಂಥನ್ ಆಗ್ತಾ ಇರುತ್ತೆ. ಸೊ ಈ ಥರ ಮ್ಯಾನೇಜ್ ಮಾಡಿದಾಗ ಪರವಾಗಿಲ್ಲ. ಇದು ಯಾವುದೇ ಆಗಲಿ ಚಟಗಳು ಡೋಪಮೈನ್ ರಿಲೀಸ್ ಆಗೋದ್ರಿಂದ ಒಂದೇ ಸಲಕ್ಕೆ ಡೋಪಮೈನ್ ಡಿಟಾಕ್ಸ್ ಅಂತೀವಿ. ಅದಕ್ಕೆ ನಾವು ಡೋಪಮೈನ್ನ ಡಿಟಾಕ್ಸಿಫಿಕೇಷನ್ ಮಾಡಬೇಕು ಅಂದರೆ ನೀವು ಒಂದೇ ಸಲ ಬಿಡೋಕ್ಕಾಗೋದಿಲ್ಲ. ತುಂಬ ಒಂದು ಪ್ಯಾಕ್ ಸಿಗರೇಟ್ ಒಂದು ದಿನಕ್ಕೆ ಅಂದರೆ ಒಂದು ಚೂರು ಈ ಟೇಪರಿಂಗ್ ಮಾಡ್ತಾ ಬರಬೇಕು. ಒಂದು ಸಲ ನಿಲ್ಲಿಸಿದ್ರೆ ವಿಡ್ರಾಲ್ ಸಿಂಡ್ರೋಮ್ ಶುರು ಆಗಿಬಿಡುತ್ತೆ, ಕೈ ಕಾಲು ನಡುಕ. ಈಗ ಡ್ರಿಂಕ್ಸ್ ಮಾಡೋರಿಗೆ ಆಗಲಿ ಸಡನ್ನಾಗಿ ನಿಲ್ಲಿಸ್ಬಿಟ್ರೆ ಶಿವರಿಂಗ್ ಶುರು ಆಗೋಗುತ್ತೆ. ಆಮೇಲೆ ಒಂಥರ ರೆಸ್ಟ್ಲೆಸ್ನೆಸ್ ಆಗ್ತಾರೆ, ಚಡಪಡಿಕೆ, ಕೈ ಕಾಲು ನಡುಕ ಶುರು ಆಗೋದು, ಮೈಂಡ್ ಬ್ಲ್ಯಾಂಕ್ ಆಗೋದು, ಇದೆಲ್ಲ ಆಗೋಗುತ್ತೆ. ಇದೆಲ್ಲ ವಿಡ್ರಾಲ್ ಸಿಂಡ್ರೋಮ್ ಅಂತ ಅಂತೀವಿ. ವಿಡ್ರಾ ಮಾಡಿದಾಗ ಆ ರಾಸಾಯನಿಕಗಳನ್ನು ಮೆದುಳಿನಲ್ಲಿ ಈ ಡೋಪಾಮೈನ್ ರಿಲೀಸ್ ಆಗೋದಿಲ್ವಲ್ಲ, ಅದೆಲ್ಲ ಈ ಥರದ ಸಿಂಡ್ರೋಮ್ಸ್, ಈ ಥರ ತೊಂದರೆಗಳನ್ನು ಮಾಡೋವಂಥದ್ದು. ಸೊ ಏನು ಮಾಡಬೇಕು, ಟೇಪ್ರಿಂಗು ಜಾಸ್ತಿ ಇರೋದನ್ನು ನಿಧಾನವಾಗಿ ಮಾಡ್ತಾ ಬಂದರೆ, ಕಡಿಮೆ ಮಾಡ್ತಾ ಬರೋದಿದೆಯಲ್ಲ, ಅದು ಹೆಲ್ತಿ ವೇ ಆಫ್ ಕ್ವಿಟ್ಟಿಂಗ್ದ ಇದು ಅಂತ ನಾವು ಹೇಳ್ಬೋದು. ಅಡಿಕ್ಷನ್ನ ನಿಧಾನಕ್ಕೆ ಕುಡಿಯೋದೇ ಅಷ್ಟು ಜಾಸ್ತಿಯಿಂದ ಕಮ್ಮಿ ಒಂದೇ ಸಲಕ್ಕೆ ನಿಲ್ಲಿಸೋದಲ್ಲ.
ಕಡಿಮೆ ಮಾಡ್ತಾ ಮಾಡ್ತಾ ದೇಹನ ಅದಕ್ಕೆ ಅಕ್ಲಮಟೈಸ್ ಮಾಡ್ತಾ ಹೋಗೋದು. ನಿಧಾನಕ್ಕೆ ಅದು ಆಗಿ ಕೊನೆಗೆ ಹೀಲಿಂಗು ಒಂದಷ್ಟು ದಿನ ಆದಮೇಲೆ ಹೀಲಿಂಗ್ ಪ್ರೊಸೆಸ್ ಆಗುತ್ತೆ. ತುಂಬ ಅಡಿಕ್ಷನ್ ಇತ್ತು ಅಂತಂದರೆ ಆವಾಗ ರಿಹ್ಯಾಬಿಟೇಷನ್ ಸೆಂಟರು. ಆದರೆ ನಾನೇ ನೋಡಿರುವ ಹಾಗೆ ಚೈನ್ ಸ್ಮೋಕರು, ನಮ್ಮ ಪ್ರೊಫೆಸರ್ ಎಸ್.ಎನ್. ಹೆಗ್ಡೆ ಅಂತ ಇದ್ದಾರೆ, ಎಲ್ಲರಿಗೂ ಗೊತ್ತಿರೋ ಅಂಥದ್ದು. ಚೈನ್ ಸ್ಮೋಕರ್ ಅವರು, ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಎಷ್ಟು ಹೇಳ್ತಾ ಇದ್ವು ಅವ್ರಿಗೆ, ಇಸ್ ಅ ವೆರಿ ನೈಸ್ ಪ್ರೊಫೆಸರ್. ನಾವು ತುಂಬ ಕನ್ಸರ್ನ್ ನಮಗೆ ಅವ್ರ ಬಗ್ಗೆ. ಹಂಗೆ ಮನುಷ್ಯ ಅದೇ ಥರ ತುಂಬ ಒಳ್ಳೆಯವರು, ಸಹಾಯ ಮಾಡೋರು, ತುಂಬ ಒಳ್ಳೆ ಪರ್ಸನ್ ಅವರು, ಹ್ಯೂಮನ್. ಪ್ರತಿಯೊಬ್ಬರು ಅವ್ರಿಗೆ ಹೇಳ್ತಾನೆ ಇದ್ರು, ಸರ್ ಬಿಡಿ ಸರ್, ಸ್ಮೋಕ್ ಮಾಡಿಬಿಡಿ ಅಂತ. ಅವ್ರ ಮಗಳು, ಅವ್ರ ಹೆಂಡತಿ ಯಾರು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಒಂದು ಸಲ ಅವ್ರಿಗೆ ಹುಷಾರು ತಪ್ಪಿದ್ರು. ಆವತ್ತು ಡಿಸೈಡ್ ಮಾಡಿದ್ರಂತೆ ಇನ್ನು ಸ್ಮೋಕ್ ಮಾಡಬಾರ್ದು ಅಂತ. ಚೈನ್ ಸ್ಮೋಕರ್ ಆಗಿದ್ದವರು ಆ ದಿನದಿಂದ ಇವತ್ತಿನವರೆಗೂ ಒಂದೇ ಒಂದು ಸಿಗರೇಟ್ ಮುಟ್ಟಿಲ್ಲ. ಅಂದರೆ ರೀಸನ್ ಕೊಡ್ತಾರಲ್ಲ, ಆಗ್ತಿಲ್ಲ ಅಂದರೆ ವಿಡ್ರಾಲ್ ಸಿಂಡ್ರೋಮ್ ಎಲ್ಲ ಬಂದಿದೆ ಅವ್ರಿಗಿಲ್ಲ ಅಂತಲ್ಲ, ಆದರೆ ಜನ ರೀಸನ್ ಹೇಳ್ತಾರಲ್ಲ, ಮಾಡೋಕ್ಕೆ ಆಗಲ್ಲ, ಎಲ್ಲ ಸುಳ್ಳು. ಮನೋನಿಗ್ರಹ ಮನಸ್ಸಿನ ಮುಂದೆ ಇನ್ನು ಯಾವುದೂ ಇಲ್ಲ. ಅವರೇ ಎಕ್ಸಾಂಪಲು ನಾವು ನೋಡಿರೋ ಅಂಥದ್ದು ಒಂದು ಸಾಕ್ಷಿ. ಹೀ ಈಸ್ ಗುಡ್. ಈಗಲೂ ಕನ್ನಡದಲ್ಲಿ ಒಂದು ಎಷ್ಟು 50 ಪುಸ್ತಕ ಬರೆದಿದ್ದಾರೆ ಅವರು. ಯಾವಾಗಲೂ ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಆಲ್ವೇಸ್ ಒಂದು ಕಮಿಟ್ ಆಗಿರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಮೊದಲಿಂದ ಹಾಗೆಯೇ ಆವಾಗ ಸ್ವಲ್ಪ ಸಿಗರೇಟ್ ಜೊತೆ ಮಾಡ್ತಾಯಿದ್ರು. ಇವಾಗ ಕಂಪ್ಲೀಟ್ ಆವತ್ತಿನ ದಿನದಿಂದ ಡಿಸೈಡ್ ಮಾಡಿದ ದಿನದಿಂದ ಇದುವರೆಗೂ ಸಿಗರೇಟು ಮುಟ್ಟಿಲ್ಲ ಅವರು. ಇದು ನಾವು ನೋಡಿರೋ ಎಕ್ಸಾಂಪಲು. ಆವಾಗ ಅರ್ಥ ಆಯಿತು, ಬಿಡಬೇಕು ಅಂತ ಮನಸ್ಸು ಮಾಡಿದ್ರೆ ಕುಡಿಯೋದನ್ನೇ ಆಗಲಿ, ಯಾರು ಹೇಳಿದ್ರೂ ಆಗಲ್ಲ, ಅದು ಅವ್ರ ಮನಸ್ಸಿಗೆ ಬರಬೇಕು. ಸೊ ಆ ಥರ ನಾನು ನೋಡಿದ್ದೀನಿ ತುಂಬ ಜನ ನಮ್ಮ ಮನೇಲೇ ಬಿಟ್ಟಿದ್ದಾರೆ. ಸಿಗರೇಟ್ ಸೇತಿದ್ರು, ಆಮೇಲೆ ಬಿಟ್ಟರು ಅಂದರೆ ಬಿಟ್ಟರಷ್ಟೇ. ಈಗ ತುಂಬ ಚೆನ್ನಾಗಿದ್ದಾರೆ. ಸೊ ಆ ಥರದ್ದೊಂದು ಎಕ್ಸಾಂಪಲ್ಗಳನ್ನ ಕೂಡ ನೋಡಿದ್ದೀವಿ. ಕೆಲವರು ಸೇತಾ ಇರೋದನ್ನು ಕೂಡ ನೋಡಿದ್ದೀವಿ. ಸೊ ಹಾಗೆ ನಾವು ಸಿಗರೇಟಿನ ದುಷ್ಪರಿಣಾಮಗಳ ಬಗ್ಗೆ ಬಾಲ್ಯದಿಂದನೇ ಕೇಳ್ಕೊಂಬಂದಿದ್ದೀವಿ. ಹಂಗೆ ನೋಡಿದರೆ ಅದು ಮೇಡಮ್ ಹೇಳಿದ ಹಾಗೆ ಅಂದರೆ ವೈಜ್ಞಾನಿಕವಾಗಿ ಅಂದರೆ ಮಾಲಿಕ್ಯುಲರ್ ಲೆವೆಲಲ್ಲಿ ಏನೆಲ್ಲ ಬದಲಾವಣೆಗಳು ಮಾಡುತ್ತೆ, ಏನೆಲ್ಲ ಡ್ಯಾಮೇಜ್ ಮಾಡುತ್ತೆ ಅನ್ನೋದು ಈ ವಿಡಿಯೋ ಮೂಲಕ ಗೊತ್ತಾಯಿತು. ಸೊ ನಿಮ್ಮಲ್ಲಿ ಕೂಡ ಸಿಗರೇಟ್ ಸೇವನೆ ಮಾಡೋವಂಥವ್ರಿದ್ದರೆ, ನೀವು ಅದಾಗಿದ್ದರೆ ಇದರ ದುಷ್ಪರಿಣಾಮಗಳನ್ನ ಅರ್ಥ ಮಾಡಿಕೊಂಡ್ರೆ ಪ್ರಾಯಶಃ ಅಂದರೆ ನೀವು ನಿಮ್ಮ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಹೋಗ್ಬೋದು. ಆ ಥರ ಫ್ರೀಕ್ವೆನ್ಸಿನ ಕಡಿಮೆ ಮಾಡ್ತಾ ಹೋಗಿ ಮತ್ತು ಅದರಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ನಾನು ಪ್ರೊಫೆಸರ್ ಮಾಲಿನಿ ಸುತ್ತೂರ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಿ. ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ, ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ಈಗ ನೀವು ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ, ಸೊ ದಟ್ ಕನ್ನಡಿಗರು ಆರೋಗ್ಯ ಇನ್ನೂ ಸ್ವಲ್ಪ ಚೆನ್ನಾಗಾಗಲಿ ಮತ್ತು ಈ ಅಡಿಕ್ಷನಿಂದ ಹೊರಗಡೆ ಬರಲಿ. ಎಷ್ಟೋ ಪೊಟೆನ್ಷಿಯಲ್ ಇರುತ್ತೆ, ಇನ್ನೂ ಏನೋ ಮಾಡಬೇಕಾಗಿರುತ್ತೆ ಲೈಫಲ್ಲಿ ಅವರು, ಆದರೆ ಈ ದುಶ್ಚಟದಿಂದ ಅವರು ಕೆಲವೊಂದು ಸಲ ಅವರು ಜೀವನ ಅರ್ಧಕ್ಕೆ ನಿಂತ್ಕೊಳ್ಳುತ್ತೆ, ಅಥವಾ ಅವ್ರ ಪೊಟೆನ್ಷಿಯಲ್ ಫುಲ್ ಏನಿದೆ ಅದು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಸೊ ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.